ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಾಂಗ್ರೆಸ್ ವಿರುದ್ಧ ಯಾವಾಗಲೂ ಕೇಳಿ ಬರೋ ಒಂದು ದೊಡ್ಡ ಆರೋಪ ಅಂದ್ರೆ ಅದು ಅಲ್ಪಸಂಖ್ಯಾತರ ಪಕ್ಷ ಅನ್ನೋದು. ಬಿಜೆಪಿ ನಾಯಕರಂತೂ ಇದೇ ವಿಷಯವನ್ನ ಮುಂದಿಟ್ಕೊಂಡು ಯಾವಾಗಲೂ ವಾಗ್ದಾಳಿ ನಡೆಸ್ತಾ ಇರ್ತಾರೆ. ಮುಸ್ಲಿಮರನ್ನ ಓಲೈಸ್ತಾರೆ, ಮುಸ್ಲಿಂ ಓಟುಗಾಗಿ ಓಲೈಕೆ ರಾಜಕಾರಣ ಮಾಡ್ತಾರೆ. ಯಾವಾಗಲೂ ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಪರವೇ ನಿಲ್ಲುತ್ತೆ ಅಂತ. ಇದರಲ್ಲಿ ಎಷ್ಟು ಸತ್ಯ ಇದೆಯೋ ಎಷ್ಟು ಸುಳ್ಳಿದೆಯೋ ಗೊತ್ತಿಲ್ಲ. ಆದ್ರೆ ಬಹುತೇಕ ಮುಸ್ಲಿಂ ಸಮುದಾಯ ಯಾವಾಗ್ಲೂ ಕೈ ಹಿಡಿಯೋದು ಮಾತ್ರ ಕಾಂಗ್ರೆಸ್ ಪಕ್ಷವನ್ನೇ. ತಮ್ಮ ವೋಟ್ ಹಾಕೋದು ಕೂಡ ಕಾಂಗ್ರೆಸ್ ನಾಯಕರಿಗೆ. ಹೀಗಾಗಿ ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯ ದೊಡ್ಡ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿದೆ. ಆದ್ರೀಗ ರಾಜ್ಯದಲ್ಲಿ ಹೊಸದೊಂದು ಬಿರುಗಾಳಿ ಎದ್ದಿದೆ. ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಹೊತ್ತಿದ ಬೆಂಕಿ ಎರಡೆರಡು ಸಂಕಷ್ಟ ತಂದೊಡ್ಡಿದೆ. ಒಂದು ಜಮೀರ್ ರಾಜಕೀಯಕ್ಕೆ ಕಂಟಕ ಆಗಿರೋದು, ಇನ್ನೊಂದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿರೋದು. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಜಮೀರ್ ಅಹಮದ್ ಷಡ್ಯಂತ್ರ ಮಾಡಿದ್ದಾರೆ ಅಂತ ಆರೋಪ ಮಾಡಲಾದ ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿದ್ದ ಧ್ವನಿ ಜಮೀರ್ ಅವರದ್ದೇ ಅನ್ನೋ ಆರೋಪವೂ ಕೇಳಿ ಬಂದಿತ್ತು. ಯಾವಾಗ ಆ ಆಡಿಯೋ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತೋ, ಕಾಂಗ್ರೆಸ್ ನಾಯಕರಿಗೂ ಇರುಸು ಮುರುಸಾಗಿತ್ತು. ಕಾಂಗ್ರೆಸ್ ನಾಯಕ ಕಾಂಗ್ರೆಸ್ ವಿರುದ್ಧವೇ ಷಡ್ಯಂತ್ರ ಮಾಡಿದ್ದಾನೆ ಅನ್ನೋ ಆರೋಪ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಇದೆಲ್ಲದರ ಎಫೆಕ್ಟ್ ತಟ್ಟಿದ್ದು ಜಮೀರ್ ಅಹಮದ್ ಖಾನ್ಗೆ. ಯಾಕಂದ್ರೆ ಇವತ್ತು ಜಮೀರ್ ಅಹಮದ್ ಬರೀ ಕಾಂಗ್ರೆಸ್ ನಾಯಕನಾಗಿ ಅಷ್ಟೇ ಬೆಳೆದಿಲ್ಲ, ಮುಸ್ಲಿಂ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ರಾಜ್ಯದುದ್ದಗಲಕ್ಕೂ ಮುಸ್ಲಿಂ ನಾಯಕನಾಗಿ ಬೆಳೆದು ನಿಂತಿದ್ದಾರೆ. ಹೀಗಾಗಿ ಜಮೀರ್ ಅನ್ನ ದೂರ ಇಟ್ಟು ಕಾಂಗ್ರೆಸ್ ಆಡಳಿತ ನಡೆಸೋದು ಅಷ್ಟು ಈಸಿ ಅಲ್ಲ. ಇದು ಕಾಂಗ್ರೆಸ್ಗೂ ಗೊತ್ತು. ಇದೊಂದು ಆರೋಪ ಇಲ್ಲದೆ ಇದ್ದಿದ್ರೆ ಇವತ್ತು ಡಿಕೆಶಿ ಸಂಪುಟದಲ್ಲಿ ದೊಡ್ಡ ಹುದ್ದೆಯಲ್ಲಿರ್ತಾ ಇದ್ರು. ಸಚಿವ ಸ್ಥಾನಕ್ಕಿಂತಲೂ ದೊಡ್ಡ ಸ್ಥಾನ ಕೊಟ್ಟರೂ ಅಚ್ಚರಿ ಇರಲಿಲ್ಲ. ಆದ್ರೀಗ ಮೊದಲ ಸುತ್ತಿನಲ್ಲಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಜಮೀರ್ ಕೂಡ ಸಿಟ್ಟಾಗಿದ್ದಾರೆ. ಮಾತಿಲ್ಲ, ಕತೆ ಇಲ್ಲ, ಎಲ್ಲೂ ಕಾಣಿಸಿಕೊಳ್ತಾ ಇಲ್ಲ, ಮೀಡಿಯಾಗಳ ಮುಂದೆಯೂ ಬಂದಿಲ್ಲ, ತಮಗೆ ಅಸಮಾಧಾನ ಇದೆಯಾ ಅನ್ನೋದನ್ನು ಹೇಳ್ಕೊಂಡಿಲ್ಲ. ಇದರ ಬೆನ್ನಲ್ಲೇ ಜಮೀರ್ ಸೇನೆ ರಾಜ್ಯಾದ್ಯಂತ ಅಖಾಡಕ್ಕಿಳಿದಿದೆ. ಪ್ರತಿಭಟನೆ ಹೆಸರಲ್ಲಿ ದೊಡ್ಡ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಹೀಗಾಗಿ ಜಮೀರ್ಗೆ ದೊಡ್ಡ ಪಟ್ಟ ಕಟ್ಟೋದು ಖಾಯಂ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಜಮೀರ್ ಬರೀ ಕಾಂಗ್ರೆಸ್ ನಾಯಕರಾಗಿ ಉಳಿದಿಲ್ಲ, ವೋಟ್ ಬ್ಯಾಂಕ್ ರಾಜಕಾರಣಿ. ಮುಸ್ಲಿಂ ಪ್ರಾಬಲ್ಯ ಇರೋ ಜಾಗದಲ್ಲಿ ಹೋಗಿ ಪ್ರಚಾರ ಮಾಡಿದ್ರೆ ಮುಸ್ಲಿಂ ಓಟುಗಳು ಪಕ್ಕ ಅನ್ನೋದು ಕಾಂಗ್ರೆಸ್ ನಾಯಕರಿಗೂ ಗೊತ್ತು. ಹೀಗಾಗಿಯೇ ಕೇರಳ ಚುನಾವಣೆ ವೇಳೆ ಜಮೀರ್ ಅವರನ್ನ ಅಖಾಡಕ್ಕಿಳಿಸಲಾಗಿತ್ತು. ಕೇರಳದ ಮುಸ್ಲಿಂ ಕ್ಷೇತ್ರಗಳಲ್ಲಿ ಜಮೀರ್ ಮಾಡಿದ ಮೋಡಿ ಅಷ್ಟಿಷ್ಟಲ್ಲ. ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಬಹುತೇಕ ಕಾಂಗ್ರೆಸ್ ಗೆದ್ದಿದೆ. ಇದರ ಕ್ರೆಡಿಟ್ ಜಮೀರ್ಗೆ ಸಲ್ಲಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದೆ. ಯಾಕಂದ್ರೆ ಆ ಮಟ್ಟದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು. ಇದೇ ಕಾರಣಕ್ಕೆ ಜಮೀರ್ಗೆ ಈ ಬಾರಿ ದೊಡ್ಡ ಹುದ್ದೆ ಕಾದಿದೆ ಅನ್ನೋ ಮಾತಿತ್ತು. ಅಲ್ಪಸಂಖ್ಯಾತರ ಬಹುತೇಕ ಮತಗಳು ಕಾಂಗ್ರೆಸ್ಗೆ ಬೀಳೋದು. ಅಲ್ಪಸಂಖ್ಯಾತರು ಕರ್ನಾಟಕದಲ್ಲೂ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಹೀಗಾಗಿ ಜಮೀರ್ಗೆ ದೊಡ್ಡ ಪಟ್ಟ ಕಟ್ಟಬೇಕು ಅನ್ನೋ ಮಾತಿತ್ತು. ಡಿಸಿಎಂ ಹುದ್ದೆಯನ್ನ ಜಮೀರ್ಗೆ ನೀಡಿ ಅನ್ನೋ ಕೂಗು ಎದ್ದಿತ್ತು. ಒಂದು ವೇಳೆ ದಾವಣಗೆರೆ ಷಡ್ಯಂತ್ರದ ಆರೋಪ ಕೇಳಿ ಬಾರದೆ ಇದ್ದಿದ್ರೆ ಜಮೀರ್ ಕೂಡ ದಿಲ್ಲಿಗೆ ಹಾರ್ತಾ ಇದ್ರೋ ಏನೋ. ಈಗ ಉಪಮುಖ್ಯಮಂತ್ರಿಯಾಗಿರೋ ಪರಮೇಶ್ವರ್ ಅವರ ಜೊತೆಗೆ ಜಮೀರ್ ಕೂಡ ರೇಸ್ ನಲ್ಲಿ ಇರ್ತಾ ಇದ್ರು ಅನ್ಸುತ್ತೆ. ಆದ್ರೆ ಆಡಿಯೋ ಆರೋಪ ಜಮೀರ್ ಅವರನ್ನ ಕಟ್ಟಿ ಹಾಕಿದೆ. ಹಾಗಂತ ಸುಮ್ಮನೆ ಕೂತಿದ್ದಾರೆ ಅನ್ಕೋಬೇಡಿ. ಜಮೀರ್ ತಣ್ಣಗಾಗಿದ್ರು, ಅವರ ಸೇನೆ ಸುಮ್ಮನಿಲ್ಲ. 3-4 ದಿನದಿಂದ ರಾಜ್ಯದ ಮೂಲೆ ಮೂಲೆಯಲ್ಲೂ ಜಮೀರ್ ಪರ ಹೋರಾಟ ನಡೀತಾ ಇದೆ. ರಾಜ್ಯದುದ್ದಗಲಕ್ಕೂ ಮುಸ್ಲಿಂ ನಾಯಕರು ಪ್ರತಿಭಟನೆಗೆ ಕೂತಿದ್ದಾರೆ. ಜಮೀರ್ಗೆ ಅನ್ಯಾಯ ಆದ್ರೆ ನಮ್ಮ ಸಮುದಾಯ ಸುಮ್ಮನಿರಲ್ಲ, ಮುಂದಿನ ಚುನಾವಣೆಯಲ್ಲಿ ದೊಡ್ಡ ಪಾಠ ಕಲಿಸ್ತೀವಿ ಅನ್ನೋ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಇದು ಕಾಂಗ್ರೆಸ್ ನಾಯಕರಿಗೂ ದೊಡ್ಡ ತಲೆಬಿಸಿಯಾಗಿದೆ. ಒಂದು ವೇಳೆ ಜಮೀರನ್ನ ಸಂಪುಟದಿಂದ ದೂರ ಇಟ್ರೆ ಇದರ ಎಫೆಕ್ಟ್ ಕಾಂಗ್ರೆಸ್ಗೆ ತಟ್ಟೋದು ಗ್ಯಾರಂಟಿ. ಮುಂದಿನ 2 ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ. ಅದಕ್ಕೂ ಮುಂಚೆ ಜಿಬಿಎ ಹಾಗೂ ಪಂಚಾಯತ್ ಚುನಾವಣೆ ಇದೆ. ಈ ವೇಳೆಯೂ ಮುಸ್ಲಿಂ ಸಮುದಾಯ ಕೈ ಕೊಡೋ ಆತಂಕ ಇದೆ. ಹೀಗಾಗಿ ಜಮೀರ್ಗೆ ದೊಡ್ಡ ಹುದ್ದೆ ಕೊಡೋ ಸಾಧ್ಯತೆ ಇದೆ. ಈಗಾಗಲೇ ಒಬ್ಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮುಂದಿನ ಸಚಿವ ಸಂಪುಟ ವಿಸ್ತರಣೆ ವೇಳೆ ಜಮೀರ್ಗೆ ಒಂದೊಳ್ಳೆ ಆಯಕಟ್ಟಿನ ಖಾತೆ ನೀಡೋ ಸಾಧ್ಯತೆ ಇದೆ. ಈ ಮೂಲಕ ಎದ್ದಿರೋ ಕಿಚ್ಚನ್ನ ಆರಿಸೋ ಕೆಲಸ ಮಾಡೋ ಸಾಧ್ಯತೆ ಇದೆ.
ಹೀಗಾದಲ್ಲಿ ಮಾತ್ರ ಕಾಂಗ್ರೆಸ್ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಬಹುದು. ಇದು ಕಾಂಗ್ರೆಸ್ಗೂ ಗೊತ್ತಿದೆ. ಹೀಗಾಗಿ ಅದೆಂತಹದ್ದೇ ಆರೋಪ ಇದ್ರೂ ಜಮೀರ್ಗೆ ಸಚಿವ ಸ್ಥಾನ ನೀಡ್ತಾರೆ. ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ನೀಡದೇ ಇದ್ದಿದ್ದಕ್ಕೂ ಕಾರಣ ಇದೆ. ಸರ್ಕಾರ ರಚನೆಯಾಗೋ ಹೊತ್ತಲ್ಲೇ ಆಡಿಯೋ ಸ್ಫೋಟಗೊಂಡಿತ್ತು. ದೊಡ್ಡ ಮಟ್ಟದಲ್ಲಿ ವಿವಾದ ಸೃಷ್ಟಿಯಾಗಿತ್ತು. ಹೀಗಾಗಿ ಇಂಥ ಹೊತ್ತಲ್ಲಿ ಸಚಿವ ಸ್ಥಾನ ನೀಡಿದ್ರೆ ಸರಿ ಇರಲ್ಲ ಅನ್ನೋ ಕಾರಣಕ್ಕೆ ಮೊದಲ ಪಟ್ಟಿಯಲ್ಲಿ ನೀಡಿಲ್ಲ ಅಂತ ಕಾಣ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು ಅಂತ. ಆದ್ರೆ ಒಂದು ಮಾತು ಮಾತ್ರ ಸತ್ಯ, ಜಮೀರ್ ಅವರನ್ನ ಹೊರಗಿಟ್ಟಿದ್ದೇ ಆದಲ್ಲಿ ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ. ಇದರಲ್ಲಿ ಎರಡು ಮಾತಿಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.